ನೀರು ಜೀವನದ ಪಾಠ ಕಲಿಸುತ್ತದೆ. ನೀರು ಭೂಮಿಯಲ್ಲೇ ಸಾಮಾನ್ಯವಾದ ಅಂಶ, ಆದರೆ ಅತ್ಯಂತ ಅದ್ಭುತ ಶಿಕ್ಷಕ. ಪ್ರತಿಯೊಂದು ಹನಿ ಜ್ಞಾನ ತುಂಬಿಕೊಂಡಿದೆ. ಗಮನದಿಂದ ಕೇಳಿದರೆ ಅದು ಬದುಕುವುದು, ಬೆಳೆಯುವುದು, ಅಡೆತಡೆಗಳನ್ನು ದಾಟುವುದು ಹೇಗೆ ಅನ್ನೋದನ್ನು ಕಲಿಸುತ್ತದೆ. ನಮ್ಮ ಜೀವನದಲ್ಲಿ ನೀರಿನಿಂದ ತಿಳಿಯುವುದು ತುಂಬ ವಿಚಾರಗಳಿದೆ. ಅದು ನಮಗೆ ಅನೇಕ ಪಾಠಗಳನ್ನು ಹೇಳಿಕೊಡುತ್ತದೆ. ಪಾಠ 1: ಹೊಂದಿಕೊಳ್ಳುವಿಕೆ, ಅಡ್ಯಾಪ್ಟಬಿಲಿಟಿ. ನೀರು ಯಾವತ್ತೂ ವಿರೋಧಿಸುವುದಿಲ್ಲ. ಅದು ಹರಿಯುತ್ತದೆ, ಬಾಗುತ್ತದೆ. ಯಾವ ಪಾತ್ರೆಯಲ್ಲಾದರೂ ಅದರ ಆಕಾರ ತಾಳುತ್ತದೆ. ಬದುಕಲ್ಲೂ ಪರಿಸ್ಥಿತಿ ಬದಲಾಗುತ್ತದೆ. ಜನರು ಬದಲಾಗುತ್ತಾರೆ, ಸವಾಲುಗಳು ಬದಲಾಗುತ್ತವೆ. ನಾವು ವಿರೋಧಿಸದೆ ನೀರಿನಂತೆ ಹೊಂದಿಕೊಂಡರೆ ಶಾಂತಿ ಮತ್ತು ಶಕ್ತಿಯನ್ನು ಕಂಡುಕೊಳ್ಳುತ್ತೇವೆ. ಪಾಠ 2: ಸಹನೆ ಮತ್ತು ನಿರಂತರತೆ, ಪೇಷನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್. ಒಂದು ನೀರಿನ ಹನಿ ದುರ್ಬಲವೆಂದು ಕಾಣಬಹುದು, ಆದರೆ ನಿರಂತರವಾಗಿ ಬೀಳುತ್ತಾ ಬಂದರೆ ಕಠಿಣ ಕಲ್ಲನ್ನೇ ಹೊಡೆದು ಹಾಕುತ್ತದೆ. ನೀರು ನಮಗೆ ಕಲಿಸುವ ಪಾಠವೆಂದರೆ ಸಹನೆ ಮತ್ತು ನಿರಂತರ ಪ್ರಯತ್ನ ಅಡೆತಡೆಗಳನ್ನು ಒಡೆದು ಹಾಕುತ್ತದೆ. ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ, ಅದು ನಿರಂತರ ಪರಿಶ್ರಮದ ಫಲ. ಪಾಠ 3: ಮೃದುತ್ವದಲ್ಲಿರುವ ಶಕ್ತಿ, ಸ್ಟ್ರೆಂತ್ ಇನ್ ಸಾಫ್ಟ್ನೆಸ್. ನೀರು ಮುಟ್ಟಲು ಮೃದುವಾಗಿದೆ, ಆದರೆ ಕಣಿವೆ ಮತ್ತು ಪರ್ವತಗಳನ್ನೇ ಬದಲಾಯಿಸುವ ಶಕ್ತಿ ಅದಕ್ಕಿದೆ. ಇದು ನಮಗೆ ಹೇಳಿಕೊಡುವ ಪಾಠ, ನಿಜವಾದ ಶಕ್ತಿ ಕ್ರೂರಿಯಾಗಿರುವುದಲ್ಲ, ಸ್ಥೈರ್ಯದಿಂದಿರುವುದು. ಗಟ್ಟಿಯಾಗಿರಬೇಕೆಂದು ಬೇಡ, ಸ್ಥಿರವಾಗಿರಬೇಕು. ಪಾಠ 4: ಶುದ್ಧತೆ ಮತ್ತು ಪಾರದರ್ಶಕತೆ, ಪ್ಯೂರಿಟಿ ಆ್ಯಂಡ್ ಕ್ಲಾರಿಟಿ. ಶುದ್ಧ ನೀರು ಪಾರದರ್ಶಕವಾಗಿರುತ್ತದೆ, ಹಾಗೆ ನಿಷ್ಠೆ ಮತ್ತು ಸ್ಪಷ್ಟತೆ ನಮ್ಮ ಜೀವನವನ್ನು ಶಾಂತವಾಗಿ ಇರಿಸುತ್ತದೆ. ಕಸದ ನೀರು ಶುದ್ಧೀಕರಣಕ್ಕೆ ಅಗತ್ಯವಾದಂತೆ ನಮ್ಮ ಮನಸ್ಸಿಗೂ ನಕಾರಾತ್ಮಕತೆ, ಅಹಂಕಾರ, ಸಂಶಯ ಇವುಗಳಿಂದ ಶುದ್ಧೀಕರಣ ಅಗತ್ಯ. ಪಾಠ 5: ಏಕತೆ ಮತ್ತು ಹಂಚಿಕೆ, ಯೂನಿಟಿ ಆ್ಯಂಡ್ ಶೇರಿಂಗ್. ಪ್ರತಿಯೊಂದು ನದಿಯು ಅಂತಿಮವಾಗಿ ಸಮುದ್ರ ಸೇರುತ್ತದೆ. ನೀರು ನಮಗೆ ಕಲಿಸುವ ಪಾಠ, ನಾವು ಎಲ್ಲಿಂದಲೂ ಬಂದವರು, ನಾವು ದೊಡ್ಡದಾದ ಒಂದರ ಭಾಗ. ಹಂಚಿಕೊಳ್ಳುವಾಗ, ಇತರರೊಂದಿಗೆ ಬೆರೆತಾಗ ಜೀವನಕ್ಕೆ ಅರ್ಥ ಸಿಗುತ್ತದೆ. ಪಾಠ 6: ಜೀವನದ ಹರಿವು, ಫ್ಲೋ ಆಫ್ ಲೈಫ್. ನೀರು ಯಾವತ್ತೂ ನಿಲ್ಲುವುದಿಲ್ಲ. ಅದನ್ನು ತಡೆದರೂ ಅದು ಮತ್ತೊಂದು ದಾರಿಯನ್ನು ಹುಡುಕುತ್ತದೆ. ಬದುಕಲು ನಮಗೆ ಇದೇ ಪಾಠ. ತೊಂದರೆಗಳು ಬಂದಾಗ, ವೈಫಲ್ಯಗಳು ತಡೆದಾಗ ಕೈ ಬಿಡಬಾರದು. ಹೊಸ ದಾರಿ, ಹೊಸ ಆರಂಭ ಹುಡುಕಬೇಕು. ಮುಂದೆ ನೀರು ಕುಡಿಯುವಾಗ ಕ್ಷಣ ಮಾತ್ರ ನಿಲ್ಲಿ. ಅದು ಕೇವಲ ನಮ್ಮ ದಾಹವನ್ನು ತಣಿಸುವುದಿಲ್ಲ, ಅದು ನಮಗೆ ಜೀವನದ ಗುಟ್ಟುಗಳನ್ನು ಹೇಳಿಕೊಡುತ್ತದೆ. ನೀರಿನಂತೆ ಬಾಳಬೇಕು,
ಹೊಂದಿಕೊಳ್ಳಬೇಕು, ಸಹಿಸಿಕೊಳ್ಳಬೇಕು, ಶಕ್ತಿಯುತವಾಗಿರಬೇಕು, ಶುದ್ಧವಾಗಬೇಕು, ಹಂಚಿಕೊಳ್ಳಬೇಕು, ಹರಿಯುತ್ತಿರಬೇಕು. ಈ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ನಮ್ಮ ಎಲ್ಲರ ಬಾಳು ಬಂಗಾರವಾಗುತ್ತದೆ. ನೀರು ಜೀವನ ಕಲಿಸುತ್ತದೆ. ನೀರಿನಂತೆ ಹರಿದು ಬಿಡು, ಬದುಕು ಬಿಡು. ಓ ಮನುಜನೇ, ನಿನ್ನ ಜನ್ಮ ಒಂದು ಬಾರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಅದನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳು ತಲುಪಬೇಕು. ಥ್ಯಾಂಕ್ ಯು. ಟೇಕ್ ಕೇರ್.